ಉಳ್ಕೋಬೇಕಾಗಿದೆ. ಇದು ರೈತರಿಗೆ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಶಕ್ತಿ ಹಾಕಿಲ್ಲ ಅಂದ್ರೆ ನಿಮ್ಮಿಂದ ಆಯ್ಕೆ ಆದ ಜನ ವಿಶೇಷವಾಗಿ ಅವರೆಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ. ದುಡ್ಡು ಗಳಿಸಬೇಕಪ್ಪ ನಾವು ಬಂದದು ಸಾವುಕಾರ ಕಡೆ ಒಂದಿಷ್ಟು, ಕಚ್ಚೆ ಸಾವುಕಾರ ಕಡೆ ಒಂದಿಷ್ಟು, ಜರಗಳ ಸಾವುಕಾರ ಕಡೆಯಿಂದ ಬಂದಿಷ್ಟು, ಬೇರೆ ಬೇರೆ ಕಡೆಗಳೇ ಅಲ್ಲಿ ಜನರಿಂದ ಬಂದಿಷ್ಟು. ಈ ಭಾವ ಎಲ್ಲಿವರೆಗೂ ಹೋಗೋದಿಲ್ಲ. ಪಾಪ ಅವ್ರು ಆಡಿದ್ರೆ ತಪ್ಪು ಅವ್ರದಲ್ಲ. ಅವ್ರಿಗೆ ಇವತ್ತು ಗೊತ್ತದ ದುಡ್ಡು ಹಾಕಿ ನಾವು ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಇವತ್ತು ರಾಜಕಾರಣ ಬಿಸ್ನೆಸ್ ಆಗಿದೆ, ದುಡ್ಡು ಹಾಕ್ತಾರೆ, ದುಡ್ಡು ತಗೋತಾರೆ. ಪಾಪ ಅವ್ರು ಒಳ್ಳೆಯವ್ರನ್ನ ಕೆಟ್ಟ ಅಂತಲ್ಲ. ಆದ್ರೆ ಯಾವ ಥರ ಬೇಕಾಗಿದ್ರೆ ರೈತ ಎದ್ರಿರ್ಬೇಕಾಗಿದೆ, ಮತದಾನ ಸರಿಯಾದ ವ್ಯಕ್ತಿಗೆ ಮಾಡಬೇಕಾಗಿದೆ. ಅದೆಲ್ಲ ಬದಲಾಗೋದಿಲ್ಲ. ಹಿಂಗೆ ಹೋಗೋದ ನಾವು ಇಬ್ಬರು ಬದಲೋದು, ಮತ್ತು 4 ಮಂದಿ ಬದಲ್ತಾರೆ. ಪಾಪ ನಮ್ಮ ಕರ್ದಿಗೆ ಮತ್ತೆ ನಮ್ಮ ಕರ್ದಿಗೆ ನೆನಸ್ಬೇಕು ನಾವು. ಕರ್ದಿಗೆ ಮತ್ತಲ್ಲ ನಮ್ಮ ಬಾಪುಗೌಡರು, ಅದೇ ಕಾಲಕ್ಕೆ ಸದಾನಂದ ಬಾಮಣಿ ಅವರು ಇವತ್ತು ಇತ್ತೀಚೆಗೆ ನನ್ನ ಅತ್ಯಂತ ಪ್ರೀತಿ ವ್ಯಕ್ತಿ ಬಸವರಾಜ್ ಕುರೇರ್ ಅಂತವ್ರು. ಇನ್ನೂ ಅನೇಕ ಮೀಡಿಯಾಗಳಿದ್ದಾವೆ, ಅವ್ರನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಾಪ ನ್ಯಾಯ ಸಿಗ್ತಾ ಇಲ್ಲ. ನೋಡ್ರಿ, ಧರ್ಮಸ್ಥಳದಲ್ಲಿ ಕಾನ ವರ್ಷಕ್ಕೆ ಎಷ್ಟು ಹೆಣ್ಗಳು ಬಿದ್ದಿದ್ದಾವೆ ನಿಮ್ಗೆ ಗೊತ್ತದ. ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಯಾಕ? ಅಲ್ಲಿ ಧರ್ಮದ ಒಂದು ಮುಖಂಡ ಅಲ್ಲಿ ಇದ್ದದಲ್ಲ, ಅಲ್ಲಿ ದುಡ್ಡಿನ ಪ್ರಯೋಗ ಇದೆ. ಪಾಪ ಇಡೀ ಅಲ್ಲಿ ಜನ ಅನ್ಯಾಯಗಳು ಪ್ರತಿಭಟನೆ ಮಾಡ್ತಾರೆ, ಏನೂ ಇಲ್ಲ. ಹಾಗೆ ನಮ್ಮ ಪರಿಸ್ಥಿತಿ ಆಗಿದೆ. ಇದು ಒಂದೇ ಪರಿಹಾರ. ಮತ್ತು ಸರ್ಕಾರ ನಿಜವಾಗಿಯೂ ಇವ್ರ ಬಗ್ಗೆ ಕಾಳಜಿ ಇದ್ರೆ 90% ಜನ ಬಗ್ಗೆ ಕಾಳಜಿ ಇದ್ರೆ ಎಲ್ಲರಿಗೂ ಫ್ರೀ ಎಜುಕೇಶನ್ ಕೊಡಲೇಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಸರ್ ಸಾರಿ ಟು ಇಂಟರಪ್ಟ್, ಟೈಮ್ ಮುಗಿತಾ ಬಂತು. ಏನಕ್ಕಂತಂತಂದರೆ ನಮ್ಮದು ಅದರದೇ ಆದಂಥ ಸಮಯದ ಅಭಾವಗಳಿರುತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಜಪಾನ್ದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇಂಡಿಯನ್ ಹಿಸ್ಟ್ರಿಯನ್ನು ಅವ್ರು ಏನಕ್ಕೆ ಕಲಿಸ್ತಾರೆ ಅಂತಂತಂದರೆ ಒಂದು ಮಾತು ಹೇಳ್ತಾರೆ ಜಪಾನ್ನಲ್ಲಿ. ಏನಪ್ಪ ಅಂತಂತಂದರೆ, ಇಂಡಿಯನ್ ಇತಿಹಾಸ ಕಲಿಬೇಕು ಪ್ರತಿಯೊಬ್ಬರು. ಇಲ್ಲಿ ಗೌರವಕ್ಕಲ್ಲ, ಗೌರವಶಾಲಿ ಇತಿಹಾಸ ಇದೆ ಅಂತಲ್ಲ. ಇಲ್ಲಿ ಒಂದೇ ಮಾತು, ಅದೇನಪ್ಪ ಅಂತಂತಂದರೆ ನಮ್ಮ ಜನರನ್ನು ನಾವು ಹೇಗೆ ತುಳಿಬೇಕು ಅನ್ನೋದನ್ನು ಭಾರತದ ಇತಿಹಾಸದುದ್ದಕ್ಕೂ ಕಲಿಯಲಾಗುತ್ತೆ ಅನ್ನುವಂತಹ ಕಲಿಸಲಾಗುತ್ತೆ. ಅಂದರೆ ಬ್ರಿಟಿಷರು ಬಂದಿದ್ದು ಕೇವಲ 30,000 ಜನ, ಬಟ್ ಆಳಿದ್ದು ಕೋಟಿಗಟ್ಟಲೆ ಜನರನ್ನ. 33 ಕೋಟಿ ಜನ. ಅದೇ ಏನು ಹೇಳ್ತಿದ್ದೀನಿ, 106 ಕೋಟಿ ಕೋಟಿಗಟ್ಟಲೆ ಜನರನ್ನ ಅಲ್ವಾ. ಅದಕ್ಕಿಂತ ಮುಂಚೆ ಇಸ್ಲಾಮಿಕ್ ದಾಳಿಗಳಾದವು, ಅವ್ರು ಬಂದಿರೋದು ಎಷ್ಟು? ಅಲ್ಪ ಸ್ವಲ್ಪ ಜನ, ಬಟ್ ಆಳಿದ್ದು ಕೋಟಿ ಜನರು. ಇಡೀ ದೇಶವನ್ನೇ ಆಳಿದ್ರು. ಸೊ ಇಲ್ಲಿ ಹೊರಗಿನವ್ರು ಯಾರು ಕೂಡ ಸಹಾಯ ಅದೆಲ್ಲ ಆಯಿತು. ಲಾಸ್ಟಕ್ಕೆ ನಮ್ಮ ಇಲ್ಲಿ ಗೌರವಶಾಲಿ ಇರ್ತಕ್ಕಂಥ ಮಹಾರಾಜರನ್ನು ತುಳಿದು ಹಾಕಿದ್ಯಾರು? ಇಲ್ಲಿ ಜನರೇ. ಸೊ ಅದಕ್ಕೇ ಈ ಮಾತು ಯಾಕೆ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ ಅಂತಂತಂದರೆ, ಅವನು ಹತ್ಕೊಂಡು ಉರಿತೈತೆ, ಉರಿಲಿ ಬಿಡ್ರಿ, ನನಗೇನು, ನನ್ನ ಮನೆ ಸುರಕ್ಷಿತ ಆಯ್ತಲ್ಲ, ನನ್ನ ಮನೆಗೆ ಬಂದು ಬೀಳ್ತೈತಲ್ಲ ಅನ್ನುವಂತಹ ಒಂದು ಮಾನಸಿಕ ಸ್ಥಿತಿಯಿಂದ ಸ್ವಲ್ಪ ಹೊರಗಡೆ ಬಂದುಬಿಟ್ರೆ ನಮ್ಮ ದೇಶವನ್ನು ನಾವು ಇಂಪ್ರೂವ್ ಮಾಡಬಹುದು, ನಮ್ಮ ದೇಶವನ್ನು ನಾವು ಬೆಳೆಸಬಹುದು, ಆಮೇಲೆ ಇಲ್ಲೇ ಇದ್ಕೊಂಡು ಸಿಕ್ಕಾಪಟ್ಟೆ ಗಳಿಸಬಹುದು ಅನ್ನುವಂತಹ ಮಾತನ್ನು ಹೇಳ್ತಾ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆಯನ್ನು ಮುಕ್ತಗೊಳಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಸುದ್ದಿನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.